ರೀಸೆಂಟ್ ಆಗಿ ಬೆಂಗಳೂರು ತಿರುಪತಿ ಹೈವೇಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಕೋಲಾರಲ್ಲಿ ಒಂದು ಹೊಸದಾಗಿ ರೆಸ್ಟೋರೆಂಟ್ ಶುರುವಾಗಿದೆ ಅಂತ ಗೊತ್ತಾಯ್ತು. ಸೊ ಟ್ರೈ ಮಾಡಿ ನೋಡೋಣ ಮಾಂಕು ಅಂತ ನಾವು ಕೂಡ ಹೋಗಿ ಮಲ್ಟಿ ಕ್ಯೂಸಿನ್ ಆದಂತ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ಕಾಂಟಿನೆಂಟಲ್ ಅಂತ ಎಲ್ಲ ಕ್ಯೂಸಿನ್ ನ ಸರ್ವ್ ಮಾಡುವಂತ ಈ ಜಾಗದಲ್ಲಿ ಫ್ಯಾಮಿಲಿ ಜೊತೆಗೆ ವಿಸಿಟ್ ಮಾಡಕ್ಕಂತೂ ಪರ್ಫೆಕ್ಟ್ ಜಾಗ ಅಂತಾನೆ ಹೇಳ್ತೀನಿ. ನಾವಿವತ್ತು ಬಂದಿರೋ ಜಾಗ ಶ್ರೀ ಸರವಣ ಭವನ್ ಅಂತ. ಇಲ್ಲಿ ನಾವು ಮಧ್ಯಾಹ್ನ ಹೊತ್ತು ವಿಸಿಟ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಟೇಬಲ್ ಅಲ್ಲೂ ಸೌತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದ್ರು. ಸೊ ನಾವು ಟ್ರೈ ಮಾಡೋಣ ಅಂತ ಒಂದು ಸೌತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದ್ವಿ. ನನ್ನ ಜೊತೆ ಬಂದಿರೋ ಫ್ರೆಂಡ್ಸ್ ಅಲಕಾಟ್ ಮೆನು ಆರ್ಡರ್ ಮಾಡ್ತೀವಿ ಅಂತ ಅವರು ತಂದೂರಿ ಸ್ಟಾರ್ಟರ್ ಹಾಗೂ ಅದ್ರ ಜೊತೆಗೆ ಗೋಬಿ ಮಂಚೂರಿಯನ್ ಆರ್ಡರ್ ಮಾಡಿದ್ರು. ಇನ್ನ ಸೌತ್ ಇಂಡಿಯನ್ ಮೀಲ್ಸ್ ವಿಚಾರಕ್ಕೆ ಬಂದ್ರೆ ಅಂತೂ ರೈಸ್ ಅನ್ಲಿಮಿಟೆಡ್ ಆಗಿರುತ್ತೆ. ಅದ್ರ ಜೊತೆಗೆ ಹೋಳಿಗೆ ಸ್ವೀಟ್ ಆಗಿ ಬಿಡಿಸ್ತಾರೆ. ಹಾಗೂ ನಮ್ಮ ಹತ್ರ ಎರಡು ಆಪ್ಷನ್ ಇರುತ್ತೆ, ಒಂದು ಪೂರಿ ಮೀಲ್ಸ್, ಇನ್ನೊಂದು ನೋಡಿದ್ರೆ ಫುಲ್ಕಾ ಮೀಲ್ಸ್. ನಾವು ಪೂರಿ ಮೀಲ್ಸ್ ನ ಆರ್ಡರ್ ಮಾಡಿದ್ವಿ. ಅಂಡ್ ದೋಸೆಲಂತೂ ಇವ್ರ ಹತ್ರ ಹಲವಾರು ಸ್ಪೆಷಲ್ ವೆರೈಟೀಸ್ ಇದೆ. ಅದರಲ್ಲೂ ನೋಡಿದ್ರೆ ಸಣ್ಣ ಈರುಳ್ಳಿ ಊತ್ತಪ್ಪಂ ಅಂತೆ, ಹಾಗೂ ವೀಕೆಂಡ್ ಅಲ್ಲಿ ಮಾತ್ರ ಸಿಗುವಂತ ಬ್ರೆಡ್ ದೋಸೆ ಅಂತೆ. ಇವೆಲ್ಲ ನಾನಂತೂ ಟ್ರೈ ಮಾಡಿಲ್ಲ, ನೀವು ಟ್ರೈ ಮಾಡಿದೀರಾ? ಇನ್ನು ನನ್ನ ಫ್ರೆಂಡ್ಸ್ ತಗೊಂಡಿರ್ತಕ್ಕಂತ ಹರಿಯಾಲಿ ಪನ್ನೀರ್ ಟಿಕ್ಕಾ ಹಾಗೂ ಅದ್ರ ಜೊತೆಗೆ ಗೋಬಿ ಮಂಚೂರಿಯನ್ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಪನ್ನೀರು ಸಿಕ್ಕಾಬಡೆ ಸಾಫ್ಟ್ ಆಗಿ ಚೆನ್ನಾಗಿತ್ತಂತೆ, ಹಾಗೂ ಗೋಬಿ ಮಂಚೂರಿಯನ್ ಅಂತೂ ಫ್ಲೇವರ್ಫುಲ್ ಆಗಿ ಸೂಪರ್ ಆಗಿತ್ತು ಅಂದ್ರು. ಇನ್ನು ಮೀಲ್ಸ್ ಅಲ್ಲಿ ಮೊದಲಿಗೆ ಹೋಳಿಗೆಯಿಂದ ಶುರು ಮಾಡಿದ್ವಿ. ತುಪ್ಪನ ಸೋರ್ಕೊಂಡು ತಿಂತಾ ಇದ್ರಂತೂ ಮೈಲ್ಡ್ ಫ್ಲೇವರ್ಸ್ ಅಲ್ಲಿ ಓವರ್ ಸ್ವೀಟ್ ಎಲ್ಲ ಇಲ್ಲದೆ ಚೆನ್ನಾಗಿತ್ತು. ನಂತರ ಫ್ಲಫಿ ಆಗಿರ್ತಕ್ಕಂಥ ಪೂರಿನ ಸಾಗು ಜೊತೆಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಇನ್ನ ರೈಸ್ ಅಂತೂ ನಾನು ಹೇಳ್ದಂಗೆ ಅನ್ಲಿಮಿಟೆಡ್ ಆಗಿ ಬಡಿಸ್ತಾರೆ. ಅದಕ್ಕೆ ಆಂಧ್ರ ಸ್ಟೈಲ್ ಪಪ್ಪು, ತಮಿಳ್ನಾಡು ಸ್ಟೈಲ್ ಒತ್ತ ಕೊಳಂಬು, ಸಾರು, ಮಜ್ಜಿಗೆ ಅಂತ ಎಲ್ಲಾ ವೆರೈಟೀಸು ಇರುತ್ತೆ. ಆರಾಮಾಗಿ ನಾವು ಊಟ ಮಾಡಬಹುದು. ನೀವೇನಾದ್ರೂ ಸ್ಮಾಲ್ ಫಂಕ್ಷನ್ ಅಥವಾ ಗೆಟ್ ಟುಗೆದರ್ ಮಾಡ್ಬೇಕಂದ್ರೆ ಇಲ್ಲೊಂದು ಪಾರ್ಟಿ ಹಾಲ್ ಕೂಡ ಇದೆ. ಆಂಪಲ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ. ಹೈಲಿ ರೆಕಮೆಂಡ್ ಮಾಡ್ತೀನಿ, ಖಂಡಿತ ಒಮ್ಮೆ ವಿಸಿಟ್ ಮಾಡಿ.